ದೇವ್ರೆ, ಸಪ್ತಮಿ ಕೈಗೆ ಹಾಕ್ತಿರೋ ಕೋನು ಕೆಮಿಕಲ್ ಮಿಕ್ಸ್ ಆಗಿರೋ ಕೋನ್ ಆಗಿರ್ಲಪ್ಪ. ಒಂದ್ ವೇಳೆ ನಮ್ರತಾಗ ಹಾಕ್ತಿರೋ ಕೋನು ಕೆಮಿಕಲ್ ಮಿಕ್ಸ್ ಆಗಿರೋ ಕೋನ್ ಆಗಿದ್ರೆ ಅಯ್ಯೋ, ಏನ್ ಮಾಡೋದು? ಏನ್ ಮಾಡ್ಲಿ ಈಗ? ಏ ನಮ್ರತಾ, ನೀನ್ ಯಾಕೆ ಫಸ್ಟ್ ಮೆಹಂದಿ ಹಾಕ್ಸ್ಕೊತಾ ಇದ್ಯಾ? ಮೊದ್ಲು ವಿಭಾ ಮೆಹಂದಿ ಹಾಕ್ಸ್ಕೊಳ್ಳಿ. ನೀನ್ ಮನೇಲೇ ಇರ್ತೀಯ ತಾನೇ? ಆಮೇಲೆ ಮೆಹಂದಿ ಹಾಕ್ಸ್ಕೊ. ಎದ್ದೇಳು ವಿಭಾ, ಹೋಗಮ್ಮ. ಪರವಾಗಿಲ್ಲ ಆಂಟಿ, ಫಸ್ಟ್ ನಮ್ಮ ಅಕ್ಕನ ಹಾಕ್ಸ್ಕೊಳ್ಳಿ, ನಾನು ಆಮೇಲೆ ಹಾಕ್ಸ್ಕೊಂತೀನಿ. ಹಾ ಸರಿ. ಏ ನಮ್ಮು, ನಾನು ಹೇಳೋದು ನಿನ್ ತಲೆಗೆ ಹೋಗ್ತಿದ್ಯಾ ಇಲ್ವಾ? ದೊಡ್ಡವ್ರು ಹೇಳೋ ಮಾತನ್ನ ಚಿಕ್ಕ ಮಕ್ಕಳು ಕೇಳಬೇಕು. ಎದ್ದೇಳು ನೀನು. ಮೊದ್ಲು ವಿಭಾ ಹಾಕಿಸ್ಕೊಳ್ಳಿ. ಎದ್ದೇಳೆ. ಎದ್ದು ನಾನು ಏನಮ್ಮ ಮಾಡ್ಲಿ? ಅದು ಅಂಗಡಿಗೆ ಹೋಗಿ ಜ್ಯೂಸ್ ತಗೊಂಡ್ ಬಾ. ಇವ್ರಿಗೆಲ್ಲರಿಗೂ ಜ್ಯೂಸ್ ಕೊಡ್ಬೇಕು. ಕಿಟ್ಟಿ ಆಚೆಗಡೆ ಕುತ್ಕೊಂಡು ಹರಟೆ ಹೊಡಿತಿದ್ದಾನೆ, ಅವನನ್ನೇ ಕಳ್ಸಿ, ನಾನು ಹೋಗಲ್ಲ. ನೋಡು, ಕಿಟ್ಟಿ ಹೋಗೋದ್ ಬೇಡ. ಏನೇನ್ ಬೇಕು ಅಂತ ನಾನ್ ನಿನ್ಗೆ ಲಿಸ್ಟ್ ಕೊಡ್ತೀನಿ. ನೀನೇ ಹೋಗಿ ಅಂಗಡಿಗೆ ಎಲ್ಲ ತಗೊಂಡ್ ಬಾ. ಒಳ್ಳೆ ಹಿಂಸೆ ಕೊಡ್ತೀಯಲ್ಲಮ್ಮ, ನೆಮ್ಮದಿಯಾಗಿ ಮೆಹಂದಿ ಹಾಕಿಸ್ಕೊಳ್ಳೋಕ್ಕೂ ಬಿಡಲ್ಲ. ಬಾಮ ಅವ್ರೆ, ನನಗೆ ಜ್ಯೂಸ್ ಗೀಸೆಲ್ಲ ಏನು ಬೇಡ. ಮಗು ಪಾಪ ಇಷ್ಟಪಟ್ಟು ಹಾಕಿಸ್ಕೋತಾ ಇದ್ದಾಳೆ, ಹಾಕಿಸ್ಕೊಳ್ಳಿ ಬಿಡಿ. ನೀನ್ ಹಾಕಿಸ್ಕೊಳಮ್ಮ. ಸರಿ ಮೇಡಮ್. ಛೆ, ಏನಾದ್ರೂ ಮಾಡಿ ನಮ್ರತನ ಎಬ್ಸ್ ಕಳ್ಸೋಣ ಅಂದ್ರೆ ಈ ಅಮ್ಮ ಬೇರೆ. ಛು, ಏನ್ ಮಾಡೋದೀಗ? ರೀ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮೆಹಂದಿ. ಎಷ್ಟೇ ಆದ್ರೂ ನಾನು ಸೆಲೆಕ್ಟ್ ಮಾಡಿರೋ ಡಿಸೈನ್ ಅಲ್ವಾ, ಚೆನ್ನಾಗಿ ಬರಲೇಬೇಕು. ಓ ಹಾಗೆ. ಹಾಗಾದ್ರೆ ನನ್ನ ಕೈ ಚೆನ್ನಾಗಿರೋದಕ್ಕೆ ಮೆಹಂದಿ ಚೆನ್ನಾಗಿ ಬಂದಿರೋದಲ್ವಾ? ನೀವು ಡಿಸೈನ್ ಸೆಲೆಕ್ಟ್ ಮಾಡಿರೋದಕ್ಕೆ ನನ್ನ ಮೆಹಂದಿ ಚೆನ್ನಾಗಿ ಬಂದಿದೆ ಅಂತ ತಾನೇ ನೀವು ಹೇಳ್ತಿರೋದು? ಸಪ್ತಮಿ, ಸರಿಯಾಗಿ ಗುನ್ನ ಇಟ್ಟೆ ನೋಡು. ಏನಜ್ಜಿ, ಈಗಲೇ ಸಪೋರ್ಟಿವ್ ಆಗಿ ಮಾತಾಡ್ತಿದ್ದೀರಾ? ಹಾಂ, ನಿಮ್ಮನ್ನು ಆಮೇಲೆ ನೋಡ್ಕೋತೀನಿ. ಸಪ್ತಮಿ, ಶ್ರೀಮಂತು ಏನು ಹೇಳ್ತಾ ಇದ್ದಾನೆ ಅಂದರೆ, ನಿನ್ನ ಕೈ ಮುದ್ದಾಗಿರೋದಕ್ಕೆ ಅವನು ಸೆಲೆಕ್ಟ್ ಮಾಡಿರೋ ಡಿಸೈನು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಿದ್ದಾನೆ ಅಷ್ಟೇ. ಅಜ್ಜಿ, ಇಲ್ಲಿ ದೋಸೆ ಮಗ್ಚಾಕ್ತಂಗೆ ಪಾರ್ಟಿನೇ ಚೇಂಜ್ ಮಾಡ್ತಿದ್ದೀರಾ? ನಿಮ್ಮನ್ನ ಈಗಲ್ಲ, ಮದುವೆ ಆಗಿ ನಿಮ್ಮ ಮನೆಗೆ ಬರ್ತೀನಲ್ಲ ಆಗ ನಿಮ್ಮನ್ನ ನೋಡ್ಕೋತೀನಿ. ಮಂಜರಿ ಕೊಟ್ಟಿರೋ ಕೆಮಿಕಲ್ ಮಿಕ್ಸ್ ಆಗಿರೋ ಕೋನು ಯಾರ ಕೈಗೆ ಹಾಕಿದ್ರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಎಲ್ರೂ ಆರಾಮಾಗೇ ಇದ್ದಾರೆ. ಇನ್ನು 5 ನಿಮಿಷದಲ್ಲಿ ವಿಷಯ ಗೊತ್ತಾಗುತ್ತೆ. ನನ್ನ ಪ್ರಕಾರ ಸಪ್ತಮಿನೇ ನೋವು ಅಂತ ಕಿರ್ಚಾಡ್ತಾಳೆ ಅನ್ಸುತ್ತೆ. ಅಪ್ಪ, ಮೆಹಂದಿ ಹೇಗಿದೆ? ನಿನ್ನ ಕೈ ಅಂದಕ್ಕೂ ನಿನ್ನ ಚಂದಕ್ಕೂ ಅದ್ಭುತವಾಗಿ ಕಾಣಿಸ್ತಾ ಇದೆಯಮ್ಮ. ಈ ಮನೆ ಮುಂದೆ ರಂಗೋಲಿ ಬಿಟ್ಟಿರ್ತಾರಲ್ಲ, ಅದನ್ನ ನೋಡಿದಾಗ ಎಷ್ಟು ಮನಸ್ಸಿಗೆ ಆನಂದ ಆಗುತ್ತೋ, ನಿನ್ನ ಕೈಯಲ್ಲಿರೋ ಗೋರಂಟಿ ನೋಡ್ತಾ ಇದ್ರೆ ಅದಕ್ಕಿಂತ ಪರಮಾನಂದ ಆಗುತ್ತಮ್ಮ. ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ದೃಷ್ಟಿನೇ ತಾಕ್ಬಿಡುತ್ತೆ. ಥ್ಯಾಂಕ್ಸ್ ಅಪ್ಪ. ನೋಡಿ, ಕಲ್ತ್ಕೊಳ್ಳಿ. ನೀವು ನನ್ನ ಸ್ವಲ್ಪನಾದ್ರೂ ಹೊಗಳಿದ್ರಾ? ನಿಮಗೆ ಹೊಗಳೋ ಸ್ಟೈಲು ಗೊತ್ತಿಲ್ಲ, ವರ್ಣನೆ ಮಾಡೋ ವಿಧಾನನೂ ಗೊತ್ತಿಲ್ಲ. ಎಷ್ಟೇ ಆದ್ರೂ ಅಪ್ಪ ಅಪ್ಪನೇ ಅಂತ ಇದಕ್ಕೆ ಹೇಳೋದು. ಅಯ್ಯೋ, ಕಲ್ತ್ಕೊಳ್ಳೋಣ ಬಿಡಿ, ಮುಂದಕ್ಕೆಲ್ಲ ಕಲ್ತ್ಕೋತೀನಿ. ಮಾವ, ನೀವೇನು ಮಾತಾಡದೆ ಹಾಗೆ ನಿಂತಿದ್ದೀರಾ? ಏನಂತ ಹೇಳಮ್ಮ, ನಮ್ ವೆಂಕಟು ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ನೋ, ನನಗೆ ಪದಗಳೇ ಸಿಗದೆ ಕಳೆದು ಹೋಗ್ಬಿಟ್ಟಿದ್ದೀನಮ್ಮ. ಸಪ್ತಮಿ, ಈ ಮೆಹಂದಿ ಬಿಡಿಸೋದು ಒಂದ್ ಕಲೆ ಆದ್ರೆ
ಅದನ್ನ ಅದ್ಭುತವಾಗಿ ತೋರಿಸೋದು ಇನ್ನೊಂದು ಕಲೆ. ಈ ನಿನ್ನ ಅಂದವಾದ ಕೈಗಳಿಗೆ ಆ ಮೆಹಂದಿ ಬಣ್ಣಕ್ಕೆ ಒಂದಕ್ಕೊಂದು ಹೊಂದ್ಕೊಂಡು ತುಂಬಾ ಅದ್ಭುತವಾಗಿ ಬಂದಿದೆ. ಹಾಗಾದ್ರೆ ನಾವ್ ಹಾಕ್ಸ್ಕೊಂಡಿರೋ ಮೆಹಂದಿ ಚೆನ್ನಾಗಿಲ್ವಾ? ಎಲ್ಲ ಅಕ್ಕ ಹಾಕೊಂಡ್ರು ಮೆಹಂದಿನ ಮಾತ್ರ ಹೊಗಳುತ್ತಿದ್ದೀರೇ ಹೊರ್ತು ನಮ್ಮನ್ ಯಾರು ಹೊಗಳುತ್ತಾನೆ ಇಲ್ವಲ್ಲ. ಅದೇ ನಾವೇನ್ ಪಾಪ ಮಾಡಿದೀವಿ? ಇಲ್ಲ ನಾಗರಾಜು, ಇವ್ರು ಎಲ್ಲಾರ ಕೈಯಲ್ಲಿರೋ ಮೆಹಂದಿನೋ ಬಹಳ ಚೆನ್ನಾಗಿ ಬಂದಿದೆ ಅಲ್ವಾ? ಹೌದೌದು, ಎಲ್ಲ ಸೂಪರ್ ಆಗಿ ಬಂದಿದೆ. ಆಹಾ ಅಪ್ಪ, ಊರವರೆಲ್ಲ ನಿಮ್ನ ದಿಗ್ಗಜರು ಅಂತ ಯಾಕೆ ಕರೀತಾರೆ ಅಂತ ಇವಾಗ ಗೊತ್ತಾಯ್ತು. ಎಲ್ಲದಕ್ಕೂ ಇಬ್ರು ಒಂದೇ ತರ ಉತ್ತರ ಕೊಡ್ತೀರಾ ನೋಡಿ. ರೀ, ನನ್ ಮೆಹಂದಿದು ಫೋಟೋ ತೆಗಿತೀರಾ? ಹಾ, ತೆಗಿತೀನಿ. ಹೇಗ್ ಬಂದಿದೆ ಫೋಟೋಸು? ಸೂಪರ್ ಆಗಿ ಬಂದಿದೆ ನೋಡಿ. ಹಾ, ಚೆನ್ನಾಗ್ ಬಂದಿದೆ. ಅಣ್ಣ, ಬರೀ ವೈಫ್ ಆಗೋರ್ ಫೋಟೋ ತೆಗ್ದ್ರೆ ಮಾತ್ರ ಹೇಗೆ? ನಮ್ ಫೋಟೋಸು ಸ್ವಲ್ಪ ತೆಗೀರಿ. ನಿಮಗಿಲ್ಲ ಅಂತೀನಾ? ಪೋಸ್ ಕೊಡಿ, ಹೇಗೆ ತೆಗಿತೀನಿ ನೋಡಿ. ಹಾಗೆ. ಅಯ್ಯೋ ಅಯ್ಯೋ, ನನ್ ಕೈ ಉರಿತಾ ಇದೆ, ನನ್ ಕೈ ಉರಿತಾ ಇದೆ. ಅಜ್ಜಿ, ಚಿಕ್ಕಿ. ಅಯ್ಯಯ್ಯೋ, ಆ ಹುಡುಗಿರು ಕೆಮಿಕಲ್ ಮಿಕ್ಸ್ ಆಗಿರೋ ಕೋನ್ನ ಸಪ್ತಮಿಗೆ ಹಾಕೋ ಬದಲು ಈ ಜಾನ್ವಿಗೆ ಹಾಕಿದ್ದಾರೆ. ಸದ್ಯ ನಮ್ರತಾಗೇನು ಆಗಿಲ್ವಲ್ಲ. ಅಕ್ಕ, ನನ್ ಕೈಯು ಯಾಕೋ ಉರಿತಿದೆ ಅಕ್ಕ. ನಮ್ಮ ಈಗಷ್ಟೇ ಚೆನ್ನಾಗಿದೆ. ಕೈಗೆ ಏನಾಯ್ತು ನಿನ್ಗೆ? ಅದ್ಕೆ ನನ್ಗೂ ಮೆಹಂದಿ ಹಾಕಿರೋ ಕಡೆ ತುಂಬಾ ಉರಿತಾ ಇದೆ. ಒಂಥರ ಬೆಂಕಿಯಲ್ಲಿ ಸುಟ್ಟಂಗ ಆಗ್ತಿದೆ. ಅಕ್ಕ, ನನಗೂ ಅಷ್ಟೇ ಅಕ್ಕ. ನಾನು ಹಾಕ್ಸ್ಕೊಂಡಿದೀನಿ, ನನಗೇನು ಆಗ್ತಿಲ್ಲ. ವಿಭಾ, ನಿನಗೇನಾದ್ರೂ ಆಗ್ತಿದ್ಯಾ? ಇಲ್ಲ ಅದ್ಗೆ ನಂಗೂ ಏನೂ ಆಗ್ತಿಲ್ಲ, ಆರಾಮಾಗೇ ಇದೆ.